ಅಕ್ರಮ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಸಿಟಿ ರವಿ ಅವರು ಧ್ವನಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬಾಂಗ್ಲಾ ಸರ್ಕಾರದ ರೀತಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಕೊಡ್ತಾ ಇದೆ ಈ ಸರ್ಕಾರ, ವೋಟರ್ ಐಡಿ ಕೊಡ್ತಾ ಇದೆ ಈ ಸರ್ಕಾರ. ಆಧಾರ್ ವೋಟರ್ ಕಾರ್ಡ್ ಮಾಡಿದವರ ಮೇಲೆ ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಪ್ರಶ್ನೆ ಇದು. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿಪಿಎಲ್ ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ. ಅಕ್ರಮ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಸಿಟಿ ರವಿ ಅವರು ಧ್ವನಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬಾಂಗ್ಲಾ ಸರ್ಕಾರದ ರೀತಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಕೊಡ್ತಾ ಇದೆ ಈ ಸರ್ಕಾರ, ವೋಟರ್ ಐಡಿ ಕೊಡ್ತಾ ಇದೆ ಈ ಸರ್ಕಾರ. ಆಧಾರ್ ವೋಟರ್ ಕಾರ್ಡ್ ಮಾಡಿದವರ ಮೇಲೆ ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಪ್ರಶ್ನೆ ಇದು. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿಪಿಎಲ್ ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ. ಅಕ್ರಮ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಸಿಟಿ ರವಿ ಅವರು ಧ್ವನಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬಾಂಗ್ಲಾ ಸರ್ಕಾರದ ರೀತಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಕೊಡ್ತಾ ಇದೆ ಈ ಸರ್ಕಾರ, ವೋಟರ್ ಐಡಿ ಕೊಡ್ತಾ ಇದೆ ಈ ಸರ್ಕಾರ. ಆಧಾರ್ ವೋಟರ್ ಕಾರ್ಡ್ ಮಾಡಿದವರ ಮೇಲೆ ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಪ್ರಶ್ನೆ ಇದು. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿಪಿಎಲ್ ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ
ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ. ಅಕ್ರಮ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಸಿಟಿ ರವಿ ಅವರು ಧ್ವನಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬಾಂಗ್ಲಾ ಸರ್ಕಾರದ ರೀತಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಕೊಡ್ತಾ ಇದೆ ಈ ಸರ್ಕಾರ, ವೋಟರ್ ಐಡಿ ಕೊಡ್ತಾ ಇದೆ ಈ ಸರ್ಕಾರ. ಆಧಾರ್ ವೋಟರ್ ಕಾರ್ಡ್ ಮಾಡಿದವರ ಮೇಲೆ ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಪ್ರಶ್ನೆ ಇದು. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ BPL ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ. ಅಕ್ರಮ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಸಿಟಿ ರವಿ ಅವರು ಧ್ವನಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಬಾಂಗ್ಲಾ ಸರ್ಕಾರದ ರೀತಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶಿಗರಿಗೆ ಆಧಾರ್ ಕಾರ್ಡ್ ಕೊಡ್ತಾ ಇದೆ ಈ ಸರ್ಕಾರ, ವೋಟರ್ ಐಡಿ ಕೊಡ್ತಾ ಇದೆ ಈ ಸರ್ಕಾರ. ಆಧಾರ್ ವೋಟರ್ ಕಾರ್ಡ್ ಮಾಡಿದವರ ಮೇಲೆ ಯಾಕೆ ಇನ್ನೂ ಕ್ರಮ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಪ್ರಶ್ನೆ ಇದು. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ BPL ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ.